ಹೆಲೋ ಆಲ್ KCT ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಬೋರ್ಡ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ ತಿಳ್ಕೊಂಡು ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಚಾನಲ್ನ ಫಸ್ಟ್ ವಿಡಿಯೋ ಆಗಿರುತ್ತೆ, ಆಯಿತಾ? ನನ್ನನ್ನು ನೀವು ನಿಮ್ಮ ಸೀನಿಯರ್ ಅಂತ ತಿಳ್ಕೊಂಡು ಫಾಲೋ ಮಾಡ್ಬೋದು. ನೀವೇನಾದರೂ ಈ ವಿಡಿಯೋನ KCT ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನೋಡ್ತಾ ಇದ್ದರೆ ನೀವು ಲಕ್ಕಿ ಅಂತಲೇ ತಿಳ್ಕೊಂಬಿಡಿ. ಬಿಕಾಸ್ ಬಹಳ ಜನ ಸ್ಟೂಡೆಂಟ್ಸು KCT ಅಪ್ಲಿಕೇಶನ್ ಹಾಕೋಗಿ ಮಾಡಿರೋ ಸ್ಮಾಲ್ ಮಿಸ್ಟೇಕ್ಸಿಂದ ಇನ್ನೂ ರಿಗ್ರೆಟ್ ಆಗ್ತಾ ಇದ್ದಾರೆ, ಗೊತ್ತಾ? ಅವ್ರಿಗೆ ಸಿಗಬೇಕಾಗಿರೋ ಒಳ್ಳೆ ಕಾಲೇಜ್ ಸಿಕ್ಕಿಲ್ಲ, ಮತ್ತು ಅವ್ರಿಗೆ ಸಿಗಬೇಕಾಗಿರೋ ಬ್ರ್ಯಾಂಚ್ ಸಿಕ್ಕಿಲ್ಲ, ಅವ್ರದ್ದೇನು ಡ್ರೀಮ್ ಕಾಲೇಜ್ ಅಂತ ಇರುತ್ತಲ್ಲ ಅದನ್ನು ಮುಟ್ಟಕ್ಕಾಗದೆ ಈಗ ಇಡೀ ಫುಲ್ 4 ಇಯರ್ಸ್ ಎಲ್ಲ ಸುಮ್ಮನೆ ಲಾಸು, ರಿಗ್ರೆಟಲ್ಲೇ ಕಳಿಬೇಕು. ಅದಕ್ಕೆ ನೀವು ಆ ತಪ್ಪನ್ನು ಮಾಡಬೇಡಿ. ಈ ವಿಡಿಯೋದಿಂದ ನಿಮಗೆ ಆ ಮಿಸ್ಟೇಕ್ಸ್ನ ತಿಳಿಸ್ಕೊಟ್ಟು ಆ ಮಿಸ್ಟೇಕ್ಸ್ನ ನೀವು ಮಾಡದೇ ಇರೋ ಥರ ನೋಡ್ಕೋಬೇಕು ಅನ್ನೋದೇ ಒಂದು ನನ್ನ ಇಂಟೆನ್ಷನ್ನು. ಸೊ ಮೇಕ್ ಶ್ಯೂರ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಹೀಗೆಲ್ಲ KCTದು ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತಾ ಇರ್ತೀನಿ. ಮಿಸ್ಟೇಕ್ಸ್ಗಳು ಬಂದುಬಿಟ್ಟು ಒಂದನೇದು ರಾಂಗ್ ಕ್ಯಾಟಗರಿ ಸೆಲೆಕ್ಷನ್. ಫಾರ್ ಎಕ್ಸಾಂಪಲ್, ಈಗ ನೋಡಿದ್ರೆ ನನ್ನೊಬ್ಬ ಫ್ರೆಂಡ್ ಅದಾನೆ, ಅವನದು 2A ಕ್ಯಾಟಗರಿ. ಇದು ರಿಯಲ್ ಲೈಫ್ ಎಕ್ಸಾಂಪಲ್, ಆಯಿತಾ? ಏನು ಸ್ಕ್ರಿಪ್ಟೆಡು ಏನೂ ಇಲ್ಲ. ಅವನು ಬಂದು 2A ಕ್ಯಾಟಗರಿ, ಬಟ್ ಅವನು ಅಪ್ಲಿಕೇಶನ್ ಹಾಕುವಾಗ ಏನು ಮಾಡೋನೆ, GM ಅಂತ ಹಾಕೋನೆ. ಅದರಿಂದ ಅವನಿಗೆ CS ಬ್ರಾಂಚ್ ಅಂದರೆ ಇಷ್ಟ ಇತ್ತು, ಬಟ್ CS ಸಿಗಲಿಲ್ಲ. ಈಗ ಅವನು ಸಿವಿಲ್ ಮಾಡ್ತಾ ಇದ್ದಾನೆ. ಸೊ ನಿಮಗೆ ಆ ಥರ ಆಗಬಾರ್ದು. ಅದಕ್ಕೇ ಅಪ್ಲಿಕೇಶನ್ ಹಾಕುವಾಗಲೇ ಚೆನ್ನಾಗಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ, ಆಯಿತಾ? ನೀವು ಹಾಕ್ತೇನೆ ಇದ್ರೂ ಹಾಕೋರ ಪಕ್ಕ ಕೂತ್ಕೊಂಡು ನಿಮ್ಮ ನೇಮು, ಕ್ಯಾಟಗರಿ ಎಲ್ಲನೂ ಸರಿಯಾಗಿ ನೋಡಿಕೊಂಡೇ ಹಾಕಬೇಕು. ಮತ್ತು ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮ್ಮ ಸ್ಟಡಿ ಡೀಟೇಲ್ಸು. ನಿಮ್ಮ ಸ್ಟಡಿ ಡೀಟೇಲ್ಸ್ ಬಂದ್ಬಿಟ್ಟು 1 ಇಯರು ಜಸ್ಟ್ ಮಿಸ್ಟೇಕ್ ಆದರೂ ಕೂಡ ಸ್ಪೆಷಲ್ ವೆರಿಫಿಕೇಷನ್ಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೇ ಸ್ಟಡಿ ಡೀಟೇಲ್ಸ್ ಮೇಲೆ ಫೋಕಸ್ ಮಾಡಿ. ಥರ್ಡ್ ಒನ್ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟು, ಕನ್ನಡ ಮತ್ತು ರೂರಲ್ ಮೀಡಿಯಮ್ಮು. ನನ್ನ ಕೆಲವೊಬ್ಬರು ಫ್ರೆಂಡ್ಸ್ ಏನು ಮಾಡವ್ರೆ, ಅವರು ಕನ್ನಡ ಮತ್ತು ರೂರಲ್ ಮೀಡಿಯಮ್ಗೆ ಎಲಿಜಿಬಲ್ ಅವರೇ, ಬಟ್ ಅವ್ರ ಹತ್ರ ಅವಾಗ ಸರ್ಟಿಫಿಕೇಟ್ಸ್ ಇಲ್ಲ ಅಂತ ಕೋಟಾನ ಕ್ಲೇಮ್ ಮಾಡಿಲ್ಲ. ಅದರಿಂದ ಅವ್ರಿಗೆ ಸಿಗಬೇಕಾಗಿರೋ ಎಷ್ಟೋ ಒಂದು ಒಳ್ಳೆ ಕಾಲೇಜು ಕೋರ್ಸು ಸಿಗದೇನೆ ಅವ್ರ ಸೀಟೇ ಅಲಾಟ್ ಆಗಿಲ್ಲ, ಹಾಗಾಗೋಯ್ತು. ಮೀನ್ಸ್ ಅವ್ರದ್ದು ರ್ಯಾಂಕು ಜಾಸ್ತಿನೇ ಬಂದಿತ್ತು ಬಿಡಿ, ಬಟ್ ಕನ್ನಡ ಮತ್ತು ರೂರಲಲ್ಲಿ ಕಾಂಪಿಟೇಷನ್ ತುಂಬ ಕಮ್ಮಿ ಇರುತ್ತೆ. ನಿಮಗೆ ಆರಾಮಾಗಿ ಸೀಟ್ ಸಿಗುತ್ತೆ. ನೀವು ಏನಾದರೂ ಕನ್ನಡ ಮತ್ತು ರೂರಲ್ ಮೀಡಿಯಮ್ ಆಗಿದ್ದರೆ ನಿಮ್ಮ ಹತ್ರ ಈಗ ಸರ್ಟಿಫಿಕೇಟ್ಸ್ ಇಲ್ಲ ಅಂದರೂ ಕೂಡ ಈಗ ಕೋಟಾನ ಕ್ಲೇಮ್ ಮಾಡ್ಕೊಳ್ಳಿ. ಮುಂದೆ ಬೇಕಾದರೆ ನಿಮ್ಮ ಸ್ಕೂಲ್ಸ್ಗೆ ಹೋಗಿ ಕನ್ನಡ ಮತ್ತು ರೂರಲ್ ಸರ್ಟಿಫಿಕೇಟ್ನ ಬರ್ಸ್ಕೊಂಡು ಬಂದು ನಿಮ್ಮ ಕಾಲೇಜಲ್ಲಿ ವೆರಿಫಿಕೇಷನ್ ಮಾಡ್ಬೋದು. ನೀವು ಕನ್ನಡ ಮೀಡಿಯಮ್ ಅಲ್ಲದೆ ಇದ್ದರೂ ನಿಮ್ಮ ಫ್ರೆಂಡ್ಸು ಯಾರಾದರೂ ಇರ್ತಾರಲ್ಲ ಅವ್ರಿಗೆ ಹೇಳಿ, ಆಯಿತಾ? ನಿಮ್ಮಿಂದ ಎಷ್ಟೋ ಹೆಲ್ಪ್ ಆಗುತ್ತೆ, ಅವ್ರಿಗೆ ಒಳ್ಳೆ ಕಾಲೇಜ್ ಸಿಗ್ಬೋದು. ಎಷ್ಟೋ ಜನ ಸೀಟ್ ಸಿಗದೇ ಇರೋದಕ್ಕಿಂತ ಇದರಿಂದ ನಿಮ್ಮ ಫ್ರೆಂಡ್ಸ್ಗೆ ಸೀಟ್ ಸಿಕ್ಕರೆ ನಿಮಗೆ ಖುಷಿನೇ ತಾನೇ. ಫೋರ್ತ್ ಒನ್ ಬಂದುಬಿಟ್ಟು ಪ್ರಾಕ್ಟಿಕಲ್ ಎಕ್ಸಾಮ್. ಇದು ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ತುಂಬ ಇಂಪಾರ್ಟೆಂಟು. ಬಿಕಾಸ್ ನನ್ನ ಫ್ರೆಂಡ್ ಒಬ್ಬನು ಅಗ್ರಿಕಲ್ಚರ್ ಮಾಡೋನು. ಅವನೇನು ಮಾಡೋನೆ, ಆ ಪ್ರಾಕ್ಟಿಕಲ್ ಎಲ್ಲ ತುಂಬ ಟಫ್ ಇರುತ್ತೆ, ಆ ಥರ ಸೈಂಟಿಫಿಕ್ಸ್ ನೇಮ್ಸು ಅದು ಇದು ಏನೇನೋ ಕೇಳ್ತಾರಂತ ಯಾರೋ ಹೇಳೋರೆ. ಅದರಿಂದ ಅವನು ಪ್ರಾಕ್ಟಿಕಲ್ ಎಕ್ಸಾಮ್ ಹಾಕೋದೇ ಬಿಟ್ಬಿಟ್ಟ. ಬಟ್ ಯಾರೋ ರಿಸಲ್ಟ್ ಚೆನ್ನಾಗಿ ಬರದೇ ಇರೋರು ಪ್ರಾಕ್ಟಿಕಲ್ಸ್ ಎಕ್ಸಾಮ್ಸ್ನ ಹಾಕಿ ಅಗ್ರಿಕಲ್ಚರ್ ಮತ್ತು ವೆಟ್ರನರಿ ಸೀಟ್ನ ಮಾಡ್ಕೊಂಡವ್ರೆ, ಗೊತ್ತಾ? ನನ್ನೊಬ್ಬ ಫ್ರೆಂಡು, ಅವನು ಅಗ್ರಿಕಲ್ಚರ್ ಮಾಡ್ತೀನಿ ಅಂತ ಇದ್ದ. ಅವನಿಗೆ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ 32 ರ್ಯಾಂಕ್ ಬಂದು ವೆಟ್ರನರಿ ಮಾಡ್ದ. ಬಿಕಾಸ್ ವೆಟ್ರನರಿ ಅಷ್ಟೊಂದು ಈಸಿಯಾಗಿ ಸಿಗಲ್ಲ, ತುಂಬ ಹೈಯೆಸ್ಟ್ ರ್ಯಾಂಕ್ ಬೇಕು. ಅದು ಇವನು ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದಿದ್ದರಿಂದ ಸಿಕ್ತು. ಆದ್ದರಿಂದ ನೀವು ಅದನ್ನು ಮಿಸ್ ಮಾಡ್ಕೋಬೇಡಿ. ವಿಡಿಯೋ ನೋಡ್ತಿರೋದ್ರಲ್ಲಿ ಯಾರ್ಯಾರು ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತಿರೋ ನೀವಂತೂ ಮಸ್ಟ್ ಆ್ಯಂಡ್ ಶುಡ್ 371 ಕೋಟಾ ಕ್ಲೇಮ್ ಮಾಡಲೇಬೇಕು. 1 to 10th ಯಾರ್ಯಾರು ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಓದಿದಿರೋ ಅವರೆಲ್ಲ HK ಕೋಟಾನ ಕ್ಲೇಮ್ ಮಾಡಿದ್ರೆ ನಿಮಗೆ ಮುಂದೆ ರ್ಯಾಂಕಲ್ಲಿ ಭಾಳ ಡಿಫ್ರೆನ್ಸ್ ಆಗಿ ತುಂಬ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸ್ ಇರುತ್ತೆ. ಸೊ ಇದ್ರ ಮೇಲೆ ಕೂಡ ತುಂಬ ಫೋಕಸ್ ಮಾಡಿ. ನಾನೀಗ ಹೇಳಕ್ಕೆ ಹೋಗ್ತಾ ಇರೋದು ಅಂತಂತಂದರೆ, ಈಗ ನಿಮ್ಮ ಹತ್ರ ಸರ್ಟಿಫಿಕೇಟ್ಸ್ ಇಲ್ಲ, ಬಟ್ ನೀವು ಆ ಕೋಟಾಗೆ ಎಲಿಜಿಬಲ್ ಇದ್ದೀರಾ ಅಂತಂತಂದರೆ ಈ ತಕ್ಷಣ ಕ್ಲೇಮ್ ಮಾಡಿ. ಮುಂದೆ ಕಾಲೇಜಲ್ಲಿ ಇನ್ನೂ 1 ಮಂತ್ ಒಳಗೆ ಅಷ್ಟೊಂದು ಟೈಮ್ ಇರುತ್ತಾ, ಆವಾಗ ನೀವು ಹೋಗಿ ನೀವೆಲ್ಲ ಸ್ಕೂಲ್ಸ್ಗೆ ಭೇಟಿ ಕೊಟ್ಟು ನಿಮ್ದು ಏನೇನು ಸರ್ಟಿಫಿಕೇಟ್ ಐತೆ ಬರ್ಸ್ಕೊಂಡು ಬನ್ನಿ. ದೆನ್ ನಿಮ್ಮ ಕೋಟಾ ಕ್ಲೇಮ್ ಆದಂಗೆ ಆಗುತ್ತೆ, ಎಲ್ಲ ವೆರಿಫಿಕೇಷನು ಆಗುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ.
ಈಗ ನನ್ನ ಹತ್ರ ಸರ್ಟಿಫಿಕೇಟ್ಸ್ ಇಲ್ಲ ಅಂತ ನೀವೇನಾದರೂ ಕೋಟಾನ ಕ್ಲೇಮ್ ಮಾಡದೇ ಇದ್ದರೆ ನಿಮ್ಮದು ಬಿಗ್ಗೆಸ್ಟ್ ಲಾಸು. ಅಂತ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಇಷ್ಟೇ ನಾನು ಹೇಳೋದು. ನೀವು ಮಾಡಿದ್ರೆ ಇದು ಒಂದು ಮಿಸ್ಟೇಕ್ಸಿಂದ ನಿಮ್ಮ ಇಡೀ ವರ್ಷ ಲಾಸ್ ಆಗ್ಬೋದು, ಅಥವಾ ನಿಮ್ಮ ಇಡೀ 4 ಇಯರ್ಸ್ ರಿಗ್ರೆಟಲ್ಲೇ ಕಳಿಬೋದು. ಆದ್ದರಿಂದ ತುಂಬ ಎಚ್ಚರಿಕೆಯಿಂದ ಅಪ್ಲಿಕೇಶನ್ ಹಾಕಿ. ಕೊನೆಗೆ ಅಪ್ಲಿಕೇಶನ್ ಹಾಕಿದ ಮೇಲೆ ಪ್ರಿಂಟೌಟ್ ಬರುತ್ತಲ್ಲ, ಪ್ರಿಂಟೌಟ್ ಬಂದಮೇಲೆ ಒಂದು ಸತಿ ಚೆಕ್ ಮಾಡಿ. ಈಗ ನೀವು ಯಾರಾದರೂ ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರಿ ಅಂದ್ರಪ್ಪ ಅಂದರೆ ಚಿಂತೆ ಮಾಡಬೇಡಿ, ಇನ್ನೂ ಟೈಮ್ ಇರುತ್ತಾ ಎಡಿಟ್ ಮಾಡೋಕ್ಕೆ. ಹೋಗಿ ಮತ್ತೆ KCTI ಪೋರ್ಟಲಲ್ಲಿ ಲಾಗಿನ್ ಆಗಿ ನಿಮ್ಮದನ್ನ ಕ್ಯಾಟಗರಿ ಆಗಿರ್ಬೋದು, ಕ್ಲೇಮ್ಸ್ ಆಗಿರ್ಬೋದು ಎಲ್ಲನ ಮತ್ತೆ ಎಡಿಟ್ ಮಾಡ್ಕೋಬೋದು. ಎಡಿಟ್ ಮಾಡ್ಕೊಳ್ಳಿ. ನಿಮ್ಮದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವ್ರಿಗೆ ಶೇರ್ ಮಾಡಿ. ಇದೇ ಥರ KCTI ನೀಟ್ ಅಪ್ಡೇಟ್ಸ್ಗೆ ಚಾನಲ್ನ ಫಾಲೋ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.